ಥ್ಯಾಂಕ್ ಯು ಏನು ಹೂ ಬ್ರಾಟ್ ದಿಸ್ ಹಿಯರ್ ಯು ಬ್ರಾಟ್ ದಿಸ್ ಹಿಯರ್ ಇದು ನೋಡಿ ನೀವು ಮದುವೆ ಆಗಬೇಕು ಅಂತ ಅನ್ಸ್ತದ ಇಲ್ಲ ಸುಮ್ಮನೆ ದೇವಸ್ಥಾನ ತಾಳಿ ಕಳ್ಕೊಂಡ್ಬಿಡೋದು ಅಡ್ವೊಕೇಟ್ ಆಗೋ ಮನುಷ್ಯಲ್ಲ ಈ ತರ ಮಾತಾಡ್ತಾರ ಚಿ ಟಿವಿಗೆ CM ಆಗ್ಬೋದಾ ಮಚ್ಚ ಒಂದು ಫೋನ್ ಪಾಸ್ವರ್ಡ್ ಗೊತ್ತಾ ಮಚ್ಚ ಪಾಸ್ವರ್ಡ್ ಗೊತ್ತಾ ನಿಂಗೆ ಕೊಡು ಮಚ್ಚ ಇಲ್ಲಿ ಏನೋ ಸೇಮ್ ಏಜ್ ಸೀನಿಯರ್ ಏನ 69 ಅಂತ ಗೊತ್ತಾ ಮಚ್ಚ 70 ಮುಂಚೆ ಬರೋದು 68 ಆದ್ಮೇಲೆ ಸರಿ ಬರೀ ಇಂತದೇ ಏನ ಕತ್ಲಲ್ಲಿ ಇದೆಯಾ ಹೇಮಂತ ಫಿಲಂ ನೋಡ್ತಿದ್ದೆ ಕತ್ಲಲ್ಲಿ ಯಾವ ಫಿಲಂ ನೋಡ್ತಿದ್ವಿ ಹೇಮಂತ ಹೆಸರು ಹೊಸ ಪೆಟ್ರೋಲ್ ಬಂಕ್ ಓಪನ್ ಆಗ್ತೈತಲ್ಲ HP ಈಸ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಈಸ್ಕೊಳ್ಳೋಕೆ ಕಾಸಿಲ್ಲ ಜೋಗೋ ನೋಡ್ರಿ ಅಲ್ಲದೆ ಮಾಮನ್ ಗಾಡಿ ಪಂಚರ್ ಆಗಿಲ್ಲದೆ ನಮ್ಮ ಮಾತೃಶ್ರೀ ಅವರ ಪಿತೃಶ್ರೀ ಅವರೇ ಏನಪ್ಪ ಊಟ ಮಾಡೋಕೆ ಪೀಸ್ಫುಲ್ ಊಟ ಮಾಡ್ಬೇಕು ಆಹಾ ಅಣ್ಣ ನಾನೇನ ಮಾಡ್ತಿದ್ದೀನು ನಾನು ವಿತೌಟ್ ಕ್ಯಾಮ್ರಾ ಮಾಡ್ತಿದ್ದೆ ನೀನ್ ವಿತ್ ಕ್ಯಾಮ್ರಾ ಮಾಡ್ತಿದ್ಯಾ ಅಷ್ಟೇ ಹೇಮಂತ ಏನ್ ಕಲ್ತ ಇವತ್ತು ನೆಟ್ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಇವತ್ತು ನಮ್ಮ ಅಣ್ಣ ನನ್ನ ಮೇಲೆ ಒಂದು ಹಲ್ಲೆಯನ್ನು ಮಾಡೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದ, ಮಿಸ್ ಆಗೋಯ್ತು. ಗೈಸ್ ಇವತ್ತು ಕಾಲೇಜ್ಗೆ ಹೋಗ್ಬೇಕು, ಕಾಲೇಜಲ್ಲಿ ಫ್ರೆಂಡ್ಸ್ ನ ಮೀಟ್ ಆಗಬೇಕು, ಇವತ್ತು ಹೇರ್ ಕಟ್ ಮಾಡಿಸ್ಬೇಕು. ಅಂಡ್ ನೀನ್ ಹೇರ್ ಕಟ್ ನೀವ್ ಸ್ನಾನ ಮಾಡಿ ಹೇರ್ ಕಟ್ ಮಾಡಿಸ್ಲೇ ಲೈಫಲ್ಲಿ ಮಾಡ್ಸೇ ಇಲ್ಲ? ಹಾ ಹೌದಾ? ಇವತ್ತು ಸ್ನಾನ ಮಾಡಿ ನಾಳೆ ಹೇರ್ ಕಟ್ ಮಾಡಿಸಿದ್ದಿಲ್ಲ, ಸ್ನಾನ ಮಾಡಿ ಹೇರ್ ಕಟ್ ಮಾಡ್ದಂಗಲ್ಲ ಅದು. ಏನ್ ಲೆಕ್ಕ ಗೈಸ್. ನಮ್ಮ ಅಣ್ಣಂಗೆ ನನ್ನ ಗಾಡಿ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಇದ್ರಲ್ಲಿ ಸ್ಟಾರ್ಟ್ ಮಾಡೋಣ, ಬಟ್ನಲ್ಲಿ ಸ್ಟಾರ್ಟ್ ಮಾಡೋಣ, ಕಿಕ್ಕಲ್ಲಿ ಸ್ಟಾರ್ಟ್ ಮಾಡೋ ಗಾಡಿ ಇನ್ ಸ್ವಲ್ಪ ಜಾಸ್ತಿ ದಿನ ಬದುಕ್ತದೆ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ ಕಿಕ್ ಹೊಡಿತಾವ್ ಇವಾಗ. ಕಮಾನ್ ಬರ್ದ್ ಕೊಡ್ತೀನಿ, ಒಂದ್ ಕಿಕ್ಕಲ್ಲಿ ಆಗಲ್ಲ ಅಂತ ನಿಂಗೂ ಗೊತ್ತಾ. ಕಿಕ್ ಹೊಡಿಬೇಕಾದ್ರೆ ಕ್ಲಚ್ ಹಿಡಿಬೇಡ್ದು. ಆಗಿಲ್ವಲ್ಲ ಸೀನಾ? ಓ ನೋಡು ಯಾವಾಗ ನಾವು ಉರಿಸ್ತೀವೋ ಒಬ್ರನ್ನ, ಅವರು ಜ್ವಾಲೆಯಲ್ಲಿ ಬೆಂದು ಎಷ್ಟು ಕಿಡಿ ಏನದು ಅದು ದಾರಿ ಹಾಕ್ಸ್ತೀವಿ ನೋಡಿ. ನೋಡಿ ಸ್ಪೆಷಲ್ ಗಿಫ್ಟ್ ಎಲ್ಲ ಮಾಡ್ತಾವನೆ, ಅಷ್ಟೊಂದು ಗೆದ್ಬಿಟ್ಟವನೆ. ಓಕೆ ಸೀನಾ ಸಿಯೋ ಸ್ಟ್ಯಾಂಡ್ ಹಾಕಲ್ಲ. ಬಿದೋಗುತ್ತಾ? ಯಾಕೆ ನಮ್ಮ ಅಣ್ಣ ಸ್ವಲ್ಪ ರಾಂಗ್ ಆಗಂಗ ಆಡ್ತಾನಲ್ಲ. ಗೈಸ್ ಕಾಲೇಜಿಗೆ ಬಂದ್ವಿ. ಕಾಲೇಜಲ್ಲಿ ಫಸ್ಟ್ ಅವರ್ ಲೇಟ್ ಆಯ್ತು ಅಂತ ID ಕಾರ್ಡ್ ತಗೊಂಡ್ಬಿಟ್ರು. ಏನ್ ಹೇಳ್ತೀಯ? ಗೊತ್ತಾಯ್ತು ಕಣ, ಎರಡು ಮಾತಾಡಿದ್ರೆ ನೀನ್ ಎಲ್ಲಿ ಲಾಕ್ ಹಾಕೊಂಡ್ಬಿಡ್ತಾರೆ ಅಂತ ನೀನ್ ಮಾತಾಡಕ್ಕೆ ಎಷ್ಟು ಮಾಡ್ತಾ ಇದೆಯಲ್ಲ. ನನ್ ಮೇಲೆ ಹಣೆ ಇಟ್ಟು ನಮ್ ಕಾಲೇಜ್ ಅವ್ರು ಅಂತಾರೆ ಯಾವ ಇವೆಲ್ಲ ಹುಷಾರ್ ಒಂದೊಂದು ಮಾತು ಕೇಳ್ತಾರೆ ಅಂತಾರೆ, ಇಷ್ಟು ಬಿಡಬಾರ್ದು. ಕ್ಲೀನ್ ಶೇವ್ ಆಮೇಲೆ ಕ್ಲೀನ್ ಶೇವ್. ಅಲ್ಲಲ್ಲಲ್ಲಲ್ಲ ಗೈಸ್ ಕ್ಲಾಸ್ ಎಲ್ಲ ಮುಗ್ದಿದೆ. ಭೂಮಿಕಾ ಕ್ಲಾಸ್ ನಿಂತೈತೆ, ಹೇರ್ ಕಟ್ ಮಾಡ್ಸಬೇಕಾಗಿತ್ತು. ಭೂಮಿಕಾ ಬರ್ತೀನಿ ಅಂತ ಹೇಳಿದ್ಲು. ಲೆಟ್ಸ್ ಸಿ ಏನಾಗ್ತದೆ ನೋಡೋಣ. ಆಯ್ತಾ? ಏನೇನೋ ಆಗ್ತಿದೆ ಜೀವನದಲ್ಲಿ. ಹೊಸ ಕಾರ್ ತಗೊಂಡೆ. ಬಿರಿಯಾನಿ ತಿನ್ಸಕ್ ಬಿರಿಯಾನಿ ಕರ್ಕೊಂಡು ಬಿರಿಯಾನಿ ತಿನ್ಸಕ್ಕ? ಯಾರ್ದ? ನಿನ್ನ ಹೊಸ ಕಾರ್ ತಗೊಂಡಿದ್ಯಾ? ಬರೀ ಪ್ರೇಯಸಿ ಅನ್ಬಿಟ್ಟು ರೀಲ್ ಮಾಡಾಕ್ತಾರೆ ಅಷ್ಟೇ. ಪ್ರೇಯಸಿ ಅನ್ಬಿಟ್ಟ? ಯಾವ ಮಚ್ಚ ಅದು? ಅದೇ ನೆನಪುಗಳು ಬ್ಯಾಕ್ಗ್ರೌಂಡ್ ಅಲ್ಲಿ ಕಂಟೆಂಟ್ ಅಲ್ಲ, ಕಂಟೆಂಟ್ ಗೋಸ್ಕರನೇ ಜೀವನ ಮಾಡೋದಲ್ಲ, ರಿಯಾಲಿಟಿ ಜೀವನ ಮಾಡೋದು. ಫಸ್ಟ್ ಟೈಮ್ ಕ್ಯಾಮೆರಾ ವಿಡಿಯೋಸ್ ಮಾಡಿಲ್ಲ ನಾನು. ಸಡನ್ ಒಂದು ಐಡಿಯಾ ಬಂತು, ವಿಡಿಯೋ ಮಾಡಕ್ಕೆ ಹೇಳಿದೆ. ಗೈಸ್ ನಮ್ಮ ಫ್ರೆಂಡ್ ಬಾಲ್ಮಳ್ಳಿ ಓಟ್ ಹಾಕ್ಬೇಕು ಅಂತ ತಮಿಳ್ನಾಡು ಹೋಗಿ ಬಂದವನೇ. ಮಚ್ಚ ಓಟ್ ಹಾಕಿರೋ ಗುರ್ತು ನೋಡಿ. ಇವ್ ನೋಡಿ ರೆಸ್ಪಾನ್ಸಿಬಲ್ ಆಗಿ ಸಿಟಿಸನ್ ಆಗ್ಬಿಟ್ಟು ದೇಶ ಬದಲಾಯಿಸ್ಬೇಕು, ಸ್ಟೇಟ್ ಅನ್ನು ಬದಲಾಯಿಸ್ಬೇಕು ಅಂತ ಓದಾಡ್ತಾವ. ನೀನೆಲ್ಲ ಹಾಕಿದ್ಯೋ? ನಿನ್ ಕಳ್ಳ ತಗೊಳಕ್ ಸುಮ್ನೆ ಇರಕ್ಕಾಗಲ್ಲ ಅಂದ್ರೆ ಕೈಯ ಹಿಂಗ್ ಮಾಡ್ಕೆಬಿಟ್ಟು ಕೆಟ್ಕೆಬಿಡು. ಮಚ್ಚ ಇವಾಗ ಮೆಜಾರಿಟಿ ಟಿವಿಕೆ ಬಂದಿರೋದಕ್ಕೆ ಏನಾಗ್ಬೋದು ಅನ್ಕೊಂಡಿದ್ಯಾ ಮಚ್ಚ? ಟಿವಿಕೆ CM ಆಗ್ಬೋದಾ? ಜಾಗ ಆಗ್ಬೋದು, ಯಾಕಂದ್ರೆ ಮೆಜಾರಿಟಿ ಅಲ್ಲ 108 ಕೊಡ್ತಾವ್ರೆ. 108 ಅಂದ್ರೆ ಎಷ್ಟು ಬಂದ್ರು? 118 ಬರ್ಬೇಕು. 10 ಸೀಟ್ಸ್ ಬೇಕು. ಅದೇ 107 ಏನಾದ್ರು ಬಂದಿರೋದು? 108 ಬಂದಿರೋದು. ಅಲೈನ್ಸ್ ಜಾಯ್ನ್ ಆಗ್ಬಿಟ್ಟು ಅವ್ರು ಇನ್ನೊಬ್ರು ಹೋಗ್ಬಿಟ್ರೆ ನೋಡೋಣ ಏನೇನಾಗುತ್ತೆ ಗೊತ್ತಿಲ್ಲ. ಹೇಳಕ್ಕಾಗಲ್ಲ ಪೊಲಿಟಿಕ್ಸ್ ಏನಾಗುತ್ತೆ ಯಾರಿಗೂ. ಗೈಸ್ ನಮ್ಮ ಫ್ರೆಂಡ್ ಆರಿಫು ಕ್ಲಾಸ್ ಜಾಯ್ನ್ ಆದಾಗಿಂದ ಸಿಂಗಲ್ ಆಗೇ ಇದ್ದಾನೆ. ಆದ್ರೆ ಇವಾಗ ಒಂದು ರೀಲ್ ಅಲ್ಲಿ ಏನೈತೆ ಅಂದ್ರೆ, ಐ ಆಮ್ ನಾಟ್ ಇನ್ ಎನಿ ರಿಲೇಶನ್ಶಿಪ್ ಬಟ್ there is a person in my heart that I really wanted to be mine. ಇದಕ್ಕೆ ಕಳ್ಳ ರೀಶೇರ್ ಮಾಡೋನೆ. ಹೇಳ ಇದಕ್ಕೆ ಏನ್ ಹೇಳ್ತಿ ಹೇಳ? ಆ ಸೀಕ್ರೆಟ್ ಯಾರ್ಲ ಇದು? ಲೇ ಮದ್ವೆ ಆಗಿರೋನ ಏನ್ಕೋ ತೋರಿಸ್ತಾ ಇದ್ಯಾ ಸಾಂಗ್? ಓಕೆ ಆ ಪರ್ಸನ್ ಯಾರು ಹೇಳ? ಹುಡುಗಿನ ಆಧಾರ ಹೇಳ ಯಾರು ಮಚ್ಚ? ನಿಮ್ಗೆ ಯಾಕೆ ಬೇಕದು? ಮಚ್ಚ ಒಂದೇ ನಿಮಿಷ ಫೋನ್ ಕೊಡು ಮಚ್ಚ. ಆ ರೀಲ್ ತೋರಿಸ್ಕೊಡು ಮಚ್ಚ. ಇಲ್ಲಿ ಆ ರೀಲ್ ಕೊಡಿಲ್ಲ ನಿಮಿಷ.
ಇದ್ರಲ್ಲಿ ಆ ಹುಡುಗಿನೇ ಇರ್ತಾರೆ. ಕೊಡಿಲ್ಲ ನಿಮಿಷ ಮಚ್ಚ, ಕೊಡಿಲ್ಲ ನಿಮಿಷಲೇ. ಯಾರ ಕರೀತಾ ಇರೋದ? ಲಾವಣಿ ಯಾರು ಎಲ್ಲದು ಕಾಣಿಸ್ತಾನೆ ಇಲ್ಲ. ಬಂದೆ 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 ಬಂದೆ. ಫಸ್ಟ್ ನಿನ್ ಫೋನ್ ಕೊಡು ಮಚ್ಚ ಇಲ್ಲಿ. ಮಚ್ಚ ಒಂದು ಫೋನ್ ಪಾಸ್ವರ್ಡ್ ಗೊತ್ತಾ? ಮಚ್ಚ ಪಾಸ್ವರ್ಡ್ ಗೊತ್ತಾ ನಿಂಗೆ? ಕೊಡು ಮಚ್ಚ ಇಲ್ಲಿ. ಪರ್ಸನಲ್ ಇದೆ. ನನಗೆ ತೋರಿಸ್ ಮಚ್ಚ. ಗೈಸ್ ಕಳ್ಳ ರೀಶೇರ್ಗಳೆಲ್ಲ ಬರೀ ರೊಮ್ಯಾಂಟಿಕ್ ರೀಲ್ಗಳನ್ನೆಲ್ಲ ರೀಶೇರ್ ಮಾಡ್ಕೋತಾವನೆ. ಏನು ಗೊತ್ತಾ ಅಂತ ಹೇಳ್ತೀನಿ ನೋಡು. ಮಿಂಗಲ್ಲ ನೀನು ಸಿಂಗಿಲ್ ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಗೊತ್ತಾ ವಿಷಯ? ಇವಾಗೆಲ್ಲ ಎತ್ಕೊಂಡು ಇಟ್ಕೊಂತೀನಿ. ಗರ್ಲ್ ಫ್ರೆಂಡ್ ಬಂದ್ರೆ ತೋರಿಸ್ತೀನಿ. ನಾನು ನಿನ್ಕೋಸ್ಕರ ಇಷ್ಟು ಪ್ರೀತಿಯನ್ನು ಸ್ಟೋರ್ ಮಾಡಿ ಏನಂತ ಗೊತ್ತಾ? ನಂಬಲ್ಲ. ಗರ್ಲ್ ಫ್ರೆಂಡ್ ಮುಂಚೆ ಯಾರನ್ನೋ ರನ್ ಮಾಡಿದ್ಯಾ? ರನ್ ಮಾಡಿದ್ದೇನಿದೆ ಗರ್ಲ್ ಫ್ರೆಂಡ್ ಅದೆಲ್ಲ ಕೆಲವು. ಯಾಕಂದ್ರೆ ನಾಯ ಅಂದ್ರೇನೆ ಆರಿಫ್ ಅಂದ್ರೇನೆ ನ್ಯಾಯ. ನ್ಯಾಯ ಕೊಡ್ತಾ ಇದೆಯಾ ಮಚ್ಚ ನೀನು? ಅಲ್ಲ ಬಾಳ್ ಎಷ್ಟು ಜನಕ್ಕೆ ನ್ಯಾಯ ಬಾಳು ಏನಾದ್ರು ಕೊಡ್ತಾ ಇದೆಯಾ ಮಚ್ಚ? ಎವ್ರಿ ಸ್ಟೇಟ್ ಹೌದು ಮಚ್ಚ, ನಿಂಗೇನೋ ಒಂದು ಏನಿತ್ತಲ್ಲ ಸ್ಟೇಟ್ಗೆ ಒಂದೊಂದು ಅಂತ. ಏನ್ ಮಚ್ಚ ಪ್ಲಾನ್ ಅದು? ಏನು ಸ್ಟೇಟ್ ಏನು ಮಾತಾಡ್ತಿದ್ಯಾ? ಬಂದೆ ಮಚ್ಚ ಬಂದೆ ಅವರು ಏನ ಸೇಮ್ ಏಜ್ ಸೀನಿಯರ್ ಏನ ದೊಡ್ಡವನಾಗಿ ನಮ್ಮ ಜೂನಿಯರ್ ಏನೇ. ಅಂಕಲ್ ಹಂಗಾದ್ರೆ ಎನ್ರೋಲ್ಮೆಂಟ್ ಒಂದ್ ದಿವಸ ಲೇಟ್ ಆಗಾದ್ರೆ ನೀನ್ ಜೂನಿಯರ್ ಎಷ್ಟು ಗೈಸ್ ಈ ಕಾಲೇಜಿನ ಎಲ್ಗೂ ನಾನು ಕರೆದು ಊಟ ಕೊಡ್ತಾ ಇರ್ತಾರೆ, ನೋಡ್ತೀರಾ? ಹಂಗೆ ನೋಡ್ಕೊಳ್ಳಿ. ಇವಾಗ ನೋಡಿ ಹೇಳದ್ನಲ್ಲ, ಎಲ್ಗೋದ್ರು ಕರ್ದಿ ಊಟ ಆಗ್ತಾ ಇರ್ತಾರೆ ನನ್ನ ಕಾಲೇಜಿನ ಮೇಲೆ. ಥ್ಯಾಂಕ್ ಯು ಏನು? Who brought this here? You brought this here from there. Who brought this? ಅಲ್ಲ ಯಾರು ತಂದಿದ್ದು ಹೇಳಮ್ಮ ಇದನ್ನ? ಯಾರು ತಂದಿದ್ದು? ಅಡ್ವೊಕೇಟ್ ಆಗೋ ಮನುಷ್ಯಲ್ಲ ಈ ತರ ಮಾತಾಡ್ತಾರ. ಚಿ ನೋಡಿ, ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ರೆ ಮಚ್ಚ ನಾನು ಕರೆದು ಹೇಳ್ದೇನಾ? ಮಚ್ಚ ಎಲ್ಲಿದ್ಯಾ ಮಚ್ಚ? ನಾನು ನಿಂಗೋಸ್ಕರ ವೇಟ್ ಮಾಡ್ತೀನಿ. ಎಲ್ಲಿದ್ಯಾ ಮಚ್ಚ? ಗೊತ್ತೇ ನೋಡಿ, ಹಿಂದ್ಗಡೆನೇ ಇದ್ದೀನಿ. ಹಾಯ್ ಗೈಸ್ ಮಚ್ಚ, ಮತ್ತೆ ಒಂದು ರೌಂಡ್ ಹಾಕಿ ತಿರುಗ್ಬಿಟ್ಟು ನೋಡಿ ಮಚ್ಚ, ಕಾಣಿಸ್ತೀನಿ ನೋಡಿ. ಗೈಸ್ ಹೇಳಿದ್ನಲ್ಲ, ಎಲ್ಗೋದ್ರು ನಂಗೋಸ್ಕರ ಕೊಡ್ತಾ ಇರ್ತಾರೆ. ಇಟ್ಸ್ ಓಕೆ ಥ್ಯಾಂಕ್ ಯು. ಈ ಕಾಲೇಜಲ್ಲಿ ನಂಗೆ ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ ಎಲ್ಗೋದ್ರು ಕರ್ದಿ ಊಟ ಆಗ್ತಾ ಇರ್ತಾರೆ. ಇವಾಗ ನೋಡಿ ಫ್ರೆಂಡ್ ಕೂಡ ಕಾಲ್ ಮಾಡ್ತಾರೆ. ಎಲ್ಲಿಗೆ ಅನ್ಕೊಂಡಿರಾ? ಊಟಕ್ಕೆ. ಮಚ್ಚ ಏನು ಅಷ್ಟೇ ಕರೆದಿದ್ದ? ಊಟ ತಿನ್ನೋಣ ಅಂತೆ. ನಾನು ಹೇಳೋದಲ್ಲ ಎಲ್ಗೋದ್ರು ಪಾಪ ನನ್ನ ಊಟಕ್ಕೆ ಏನೋ ಕರೀತಾ ಇರ್ತಾರೆ ನನ್ನ ಫ್ರೆಂಡ್ಸು. ಯು ಡೋಂಟ್ ಕಾಲ್ ಮೀ? ಕರೆಯಲ್ಲ ನನ್ನ ಈ ಥರ ಅನ್ಕೊಂಡೆ. ಕರೆಯೋದೇ ಇಲ್ಲ ಅಲ್ಲ ನೀವೆಲ್ಲ. ಮನುಪ್ರಿಯ ಹಂಗೆ ಫೋನ್ ತಳ್ಳು ಈ ಕಡೆ ತಳ್ಳು. ಮಚ್ಚ ಏನ್ ಮಚ್ಚ ಮನುಪ್ರಿಯ ಹೊಡಿತಾ ಇದ್ದಾಳೆ? ಹೌದು. ನೋಡ ಕರೆಕ್ಟ್ ಮುಖ ನೋಡ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನಿಜ ಮಚ್ಚ. ಏನ್ ತಿಂದವನ ಇವನು? ಗೊಂಡೆ ತಿಂದವನಲ್ಲ ಇವನು ಮಚ್ಚ. ಗೊಂಡೆ ಎಲ್ಲ ತಿಂತೀಯ ಮಚ್ಚ ನೀನು? ಇಲ್ಲ ನೀನ್ ತಿನ್ನು ಮಚ್ಚ, ಸಾಕು. ತಿಂತಿದ್ರೆ ನಾನು ತಿಂದಾಗೆ ಮಚ್ಚ. ಚೆನ್ನಾಗಿ ಕಲ್ಸು. ಮೇಲೆ ಕಡೆ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಚೆಕ್ ವೆಲ್ ಬಿಫೋರ್ ಯೂಸ್. ಸರಿ ಬಿಡು, ಸುಮ್ಮನೆ ಜೋಕ್ ಮಾಡಿದೆ. ಹೇಳ್ತೀನಿ. ಹಾ 69 ಅಂತ ಗೊತ್ತಾ ನಿಮ್ಗೆ? ಅವತ್ತು ಮಚ್ಚ ಏನು 70 ಮುಂಚೆ ಬರೋದು, 68 ಆದ್ಮೇಲೆ ಸರಿ. ಬರೀ ಇಂಥದೆಯಾ? ಗೈಸ್ ಇವಾಗ ಆಗ್ಲೇ ಒಂದು ರೀಲ್ ಹಾಕಿದ್ವಿ, ಸ್ಟೋರಿ ತೋರಿಸ್ ಮುಂಚೆ ಸ್ಟೋರಿ ಹಾಕಿದೀವಿ. ಇದಕ್ಕೆ ಫಸ್ಟ್ ರಿಪ್ಲೈ ಸೂಪರ್ ಜೋಡಿ ಅಂತ ಬಂದೈತಿ. ಆಟ ಬೇರೆ ಹಾಕೋರಿ. ಗೈಸ್ ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಒಂದು ವಿಡಿಯೋ ಹಾಕ್ಬಿಡ್ತೀನಿ, ನೋಡ್ಕೊಂಡು ಬನ್ನಿ ಮಚ್ಚ. ಏನ್ ಸೀರಿಯಸ್ ಆಗಲ್ಲ ತಾನೆ? ಸೀರಿಯಸ್ ಏನಾಗಲ್ಲ ಅವನು? ಓಕೆ ಹಂಗಾದ್ರೆ ಓಕೆ. ತೋರಿಸು ಮಚ್ಚ. ಕತ್ತೆ ಇದು ಕತ್ತೆ. ಆಕ್ಚುಲಿ ಒಂದ್ ಸ್ವಲ್ಪ ಮುಂಚೆ ಐಸ್ ಕ್ರೀಮ್ ತಿಂದ್ವಾ, ಇನ್ನೊಂದು ಅಲ್ಲಿ ಸ್ಟಾರ್ಟ್ ಆಗ್ಬಿಡಿದ್ ಕೆಮ್ಮದೆಲ್ಲ. ಇವಾಗ ಒಂದ್ಸತಿ ಕೆಮ್ಮಂಗೆ ನೋಡಿ ಸ್ಟಾರ್ಟ್ ಆಗ್ಬಿಡ ರಾತ್ರಿ. ನಿನ್ಗೂ ಮಚ್ಚ. ಅಯ್ಯೋ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕೋಲ್ಡ್ ಬರಲ್ಲ, ಕಳ್ಳೆಪುರಿ ರೋಗ ಬರುತ್ತೆ. ಜಾಸ್ತಿ ಮುಸ್ಬಿಡಿದ್ರೆ ಕಳ್ಳೆಪುರಿ ಇವನಿಗೆ. ಮಚ್ಚ ಇವಾಗ ಏನ್ ಹೇಳ್ತೀಯ ಮಚ್ಚ? ಐಸ್ ಕ್ರೀಮ್ ಅಂಗಡಿಗೆ ಹೋಗ್ಬೇಕಾ ಬೇಡವಾ? ಹೇಳು ಮಚ್ಚ. ಐಸ್ ಕ್ರೀಮ್ ಕೇಳಿ ಹೋಗ್ಬೇಕು ಸರ್. ನಿನ್ ಭಾಷೆ ಅರ್ಥ ಆಗ್ತಿಲ್ಲ ಮಚ್ಚ. ಇವಾಗ ಏನ್ ಹೇಳ್ತೀಯ? ಅವನೊಬ್ರಿಗೆ ಹೋಗ್ಬೇಕಾ ಬೇಡವಾ ಐಸ್ ಕ್ರೀಮ್ ಅಂಗಡಿಗೆ? ಬೇಡವಾ? ಜನರಿಗೆ ಪಬ್ಲಿಕ್ಗೆ ಚೆನ್ನಾಗಿದೆ, ಹೋಗ್ಬೋದು. ಎಲ್ಲ ಇದು ಸೀಸನಲ್ ಎಫೆಕ್ಟ್. ಹೋಗೋದೆಲ್ಲ ಬೇಡ, ಡಿಸ್ಕೌಂಟ್ ಏನ್ ಕೊಟ್ಟಿಲ್ಲ. ಬಾಯ್ ಗೈಸ್. ಬಾಯ್. ಈಗೆಲ್ಲ ಯಾವ್ದು ಎಕ್ಸ್ಟ್ರಾ ಕ್ಲಾಸ್ಗಳವೆ. ನಮ್ಮ ಕ್ಲಾಸ್ ಮುಗಿದ್ರೆ ಸೀದಾ ಮನೆಗೆ ಹೋಗ್ಬೇಕು. ಈ ಹುಡುಗಿ ನಾನು ನೋಡಿದ್ದೀನಲ್ಲ, ಡ್ರೆಸ್ಸಿಂಗ್ ಮಾಡ್ಕೊಂಡು ನೋಡಿದ್ಯಾ? ಮನೆ ಪಕ್ಕದಲ್ಲ ಇರೋದು. ಅದಕ್ಕೆ ಈ ಕಡೆ ಎಲ್ಲ ರೂಮ್ ಮಾಡ್ಕೊಂಡಿದ್ಯಾ? ಐ ಮೀನ್ ಸ್ಟೇ, ರೆಂಟು, ಹಾಸ್ಟೆಲು, PG ಆ ಥರ ಏನಾದ್ರು ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ದು. ನಿಜವಾಗ್ಲೂ ಅಂತ ಕೇಳಿದ್ದು ನಾನು. ಪೀಪಲ್ ಟೇಕ್ ವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇದಕ್ಕೆ ಗೈಸ್ ನಾನು ಒಂದೇಳಕ್ಕೆ ಇನ್ನೊಂದು ಆಗ್ಬಿಡುತ್ತೆ, ಹಂಗೆ ಕೇಸ್ಗಳು ಆಗ್ಬಿಡುತ್ತೆ. ಈ ಕಡೆ ಬಿಲ್ಡಿಂಗ್ಗಳೆಲ್ಲ ಇತ್ತು. ಗೋಸ್ಟ್ ಹಂಟಿಂಗ್ ಮಾಡೋಣ ಅಂತ ಇದ್ದೆ.
ಅಲ್ಲಿ ನೋಡಿದ್ರೆ ಒಂದೊಂದಾಗಿ ಬಿಲ್ಡಿಂಗ್ ಹೊಡೆದಾಕ್ಬಿಟ್ಟು ಹೊಸ ಬಿಲ್ಡಿಂಗ್ ಕಟ್ಟಾರೋ ಏನು ಸರ್ ಗೈಸ್ ಮನೆ ಹತ್ರ ಬಂದಿದ್ದೀನಿ ಮನೇಲಿ ಯಾರು ಇಲ್ಲ. ಸೊ ಇವಾಗ ಹೇರ್ ಕಟ್ ಮಾಡೋಕೆ ಅಂತ ಹೋಗ್ಬೇಕು. ಸೀದಾ ರಜೆ ಮನೆಗೆ ಬಂದಿದ್ದೀನಿ. ಇಲ್ಲಿ ನೋಡಬೇಕು ಬಂಗಾರಿ ಫುಲ್ ಆಕ್ಟಿವ್ ಆಗ್ಬಿಟ್ಟು. ಬಂಗಾರಿ ಎಷ್ಟು ಬಿಡಿದ್ಬಿಟ್ಟು ನೋಡಿ ಬಂಗಾರಿ. ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಬಂಗಾರಿ ಎಷ್ಟು ಚಿಕ್ಕದಾಗಿದ್ಲು ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಾಳೆ. ಸ್ವಲ್ಪ ಮುದ್ದು ಮಾಡ್ಬಿಟ್ರೆ ನೀನು ಹಂಗೆ ಪಿಗ್ ಹೋಗ್ಬಿಡ್ತೀಯ. ಅದಕ್ಕೆ ಅಪ್ಪ ನೀನು ಗೊತ್ತಿ ಆಮೇಲೆ ಸರಿ. ಗಾಯ್ಸ್ ಪವಿತ್ರ ಮನೆ ಇಲ್ಲವೇ ಇಲ್ಲ ಅಂತ ಮಾಡೋದು. ಇವಾಗ ಹೇರ್ ಕಟ್ಟಿಂಗ್ ಅಪ್ನ ಸ್ವಲ್ಪ ಸೀನ್ ಬೋರಿಂಗ್ ಆಗೋಯ್ತದೆ. ಸ್ವಲ್ಪ ನಾಳೆ ಮಾಡ್ಕೊಂಡು ಗಾಯ್ಸ್ ವಿಡಿಯೋಗೆ ಪವಿತ್ರ ಇಲ್ಲ ಅಂದ್ರೆ ಏನು ನನ್ನ ತಮ್ಮ ಏಮಂತಿದ್ದಾನೆ. ನಮ್ಮ ಆಂಟಿ ಮನೆಗೆ ಬಂದಿದೆ. ಏನೋ ಕತ್ಲಲ್ಲಿ ಇದೆಯಾ ಏಮಂತ ಫಿಲಮ್ ನೋಡ್ತಿದ್ದೆ. ಕತ್ಲಲ್ಲಿ ಯಾವ ಫಿಲಮ್ ನೋಡ್ತಿದ್ವಿ? ಓದಿ ಯಾರಾಕಿ ಬಾರ ಕಂಪ್ಲೇಂಟ್ ಬರೋಣ. ಸೀನಾ ಕಾಲ್ ಮಾಡಿದ್ನಾ? ಇನ್ನೊಂದು ಕಾಲ್ ಮಾಡಿದ್ದ. ಯಾರ ಮದ್ವೆ ಅಂತೆ? ಬರಲ್ಲ. ಪರವಾಗಿಲ್ಲ ಕಣ್ಣ ಏಮಂತ. ಸೂಪರ್ ಏ ರಕಿ ಸೂಪರ್ ಕಣ. ಏ ವರುಣ ಇಲ್ಲ ಇದೆಯಾ ಅವನ ಮೇಲೆ? ಆಕ್ಚುಲಿ ನನ್ನ ಫೋನಿಗೆ ಈ ಚಾರ್ಜರ್ ಹಾಕಿದ್ದೆ. ಮುಂದೆ ಚಾರ್ಜ್ ಆಗ್ತಾರ ಈ ಚಾರ್ಜರ್ಲಿ ಬಿಕಾಸ್ ಇದು ಐಫೋನ್ ಚಾರ್ಜರ್ ಅಲ್ಲ, ನಿನ್ನ ಫೋನ್ ಚಾರ್ಜರ್ ಅದು. ಫಸ್ಟ್ ಚಾರ್ಜಿಂಗ್ ತೋರಿಸಿ ಎಷ್ಟೈತೆ ಅಂತ. 54 ಐತೆ. ಎಷ್ಟು ನಿಮಿಷಕ್ಕಾಗುತ್ತಾ? 1 ನಿಮಿಷದಲ್ಲಿ 3% ಹತ್ರ ಆಗುತ್ತೆ. 7.2 ಇವಾಗ 7.4 ಅಂತ ಕಾರಣ. ಹಂಗೆ ನೋಡು ಇವಾಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. 7.3 ಇವಾಗ ಎಷ್ಟು ಆಗುತ್ತೆ? 7.3 ಆಗೋಯ್ತು. 7.5 ಅದಕ್ಕೆ 1.74 ಕಣ ಅಂತ ಹೇಳಿದ್ದು. 7.73 ಕನ್ಸಿಡರ್ ಮಾಡೋಣ. 53 ಐತೆ. ಸ್ಟಾರ್ಟ್. ಒಂದೇ ನಿಮಿಷ ನೋಡೋಣ. 55 ಐತೆ ಚಾರ್ಜಿಂಗ್. 50 ನೋಡ ಏಮಂತ ನಿನ್ನ ಹೆಸರು ಹೊಸ ಪೆಟ್ರೋಲ್ ಬಂಕ್ ಓಪನ್ ಆಗ್ತೈತಲ್ಲ. ಆ ಪ್ರಾಬ್ಲಮ್ ಏನು ಅಂದರೆ ಆ ಹೆಸರು ಪೆಟ್ರೋಲ್ ಬಂಕ್ ಆಲ್ರೆಡಿ ಐತೆ. ಯಾರ ಕಮೆಂಟ್ ಆಗಿದ್ದಾರೆ ಎಚ್ ಪಿ ಆಲ್ರೆಡಿ ಆ ಪೆಟ್ರೋಲ್ ಬಂಕ್ ಇದೆ ಗೈಸ್. ನೆಕ್ಸ್ಟ್ ಬೇರೆ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಇದ್ರೆ ಆ ಹೆಸರು ಕೊಡಿ. 9% 3 ಮಿನಿಟ್ಸ್. ಓಹ್ ಒಳ್ಳೆ ಇನ್ಕ್ರೀಸ್. ಓಕೆ ಮ್ಯಾನ್ ಸಿ ಯು ಬಾಯ್ ಗೈಸ್. ಸುಮ್ಮನೆ ರ್ಯಾಪಿಡೋ ಬುಕ್ ಮಾಡಿ ಇನ್ನೊಂದು ಕಮ್ನಳ್ಳಿಗೆ ಹೋಗ್ಬೇಕಾಗಿತ್ತು. ಈಗೆಲ್ಲ ಬುಕ್ ಮಾಡಿ OTP ಕೊಟ್ಟಾದ್ಮೇಲೆ ಕ್ಯಾನ್ಸಲ್ ಮಾಡಿದೆ. 100 ರೂಪಾಯಿ ಹೋಯ್ತು. ಹಿಂಗೆ ಬುಕ್ ಮಾಡಿದಕ್ಕೆ 100 ರೂಪಾಯಿ ಹೊರಟೋಯ್ತು. ನಮ್ಮ ಇನ್ನೊಂದು ಇವಾಗ ಯಾವುದೋ ಒಂದು ಮಾರ್ಕೆಟಲ್ಲಿ ಗೊತ್ತಿರೋರ್ಗೆ ಒಬ್ರದ್ದು ಮದುವೆ ಇದೆಯಂತೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಕಳ್ರು ಏನ್ರ? ಹಾಂ ಸರಿ ಇದೇ ನಾನು ಆ ಕಡೆ OTP ಕೊಟ್ಮೇಲೆ ಕ್ಯಾನ್ಸಲ್ ಮಾಡಿದ್ದಕ್ಕೆ 100 ರೂಪಾಯಿ ಹೋಯ್ಕಣ. ಆರ್ಡರ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಕಾಸು ಕೊಟ್ಬಿಟ್ಟು ಬಂದೆ ಇವಾಗ. ಏನಕ್ಕೆ ಕ್ಯಾನ್ಸಲ್ ಆಯ್ತು ಮಾಡೋದಲ್ಲ. ನೀನು ಆರ್ಡರ್ ಏನಕ್ಕೆ ಮಾಡಿದ್? ನೀನು ಹೋಗಲ್ಲ ಆದ್ಮೇಲೆ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಆರ್ಡರ್ ಮಾಡಕ್ಕಿಂತ ಮುಂಚೆ. ಹೌದು ಕಣ, ನನ್ನ ಮೈಂಡ್ ಚೇಂಜ್ ಆಗೋಯ್ತು. ಅದು ನಿನ್ ತಪ್ಪು. ಪಾಪ ಅವ್ನ ತಪ್ಪು. ಅವ್ನು ಬಂದಿರೋ ನಾನು ಯಾರ ಬಗ್ಗೆ ಹೇಳ್ತಾರೆ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನನ್ನ ತಮ್ಮ ಯಾವುದೇ ಆನೆ ಮೇಲೆ ಬರೋ ಯಾವುದೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ತರ ಅವನು. ಇವನು ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಅನ್ನ ಬಿಟ್ಟು ನಿನ್ನ ಊಟ ನೀನೆ ಸ್ಪೀಡ್ ಆಗಿ ಬರ್ತಾನೆ. ಹೊಟ್ಟೆಗೆ ಏನೋ ತಿನ್ಸ್ತೀವೋ. ಎಸ್ಕೇಪ್ ಆಗ್ಬಿಟ್ಟು ನನ್ನ ತಲೆ ಮೇಲೆ ಹಾಕ್ಬಿಡು ಅಲ್ಲ. ನೀನ್ ಬೇಡ, ಬಂದು ಕುತ್ಕೋ. ನೀನ್ ಬಾ. ಎಲ್ಲಿ ಇವ್ನು ಹಿಂಗಿಂದ ಹಿಂಗ್ ಸುತ್ತಾಕೊಂಡು ಹೆಂಗ ಇಲ್ಲೇ ಎಲ್ಲೋ ಇದನ್ನ ಎಲ್ಲಿಂದ ನಿಮ್ಮಂತ ಏನ್ ನಿನ್ ಕೂದ್ಲು ಇಷ್ಟು ಸಾಫ್ಟ್ ಸಿಲ್ಕಿ ಆಗೈತೆ. ಡ್ರೈ ಕ್ಲೀನರ್ ಮೇಂಟೈನ್ ಮಾಡಲ್ಲ, ಒಂದು ಟೇಬಲ್ ಫ್ಯಾನ್ ಮೇಂಟೈನ್ ಮಾಡ್ತಾರೆ. ಇವೆಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಬಜೆಟ್ ಗ್ಯಾಜೆಟ್ಸ್ ಇವೆಲ್ಲ. ಹಂಗಲ್ಲ, ಈಸ್ಕೊಳೋದೇನ್ ದೊಡ್ಡ ವಿಷಯ ಅಲ್ಲ. ಈಸ್ಕೊಳೋದೇನ್ ದೊಡ್ಡ ವಿಷಯ ಅಲ್ಲ. ಈಸ್ಕೊಳಕ್ ಕಾಸಿಲ್ಲ ಗೈಸ್. ಇವಾಗ ಮನೆಗೆ ಬಂದೆ. ಸೀದಾ ಆಂಧ್ರ ಬಾರ್ಡರ್ ಹತ್ರ ಅವ್ರ ಮದ್ವೆಗೆ ಹೋಗ್ಬೇಕು. ಅಮ್ಮ ನೋಡು ಜಿಗ ಅಂತ ಹೊಳಿತಾರ. ರೆಡಿ 8:30 ಹೋಗೋದು ಯಾವಾಗ ಬರೋದಾಗ ಮದ್ವೆ. ಓಕೆ ಗೈಸ್, ಅಮ್ಮ ರೆಡಿ ಆಗಿದೆ, ನಾನು ರೆಡಿ ಆಗಬೇಕು. ಗೈಸ್ ಗ್ಯಾಪ್ ಅಲ್ಲಿ ರೆಡಿ ಆಗಿ ನೋಡಿ 2 ನಿಮಿಷದಲ್ಲಿ ಈ ತರ ರೆಡಿ ಆಗಿ ನಮ್ಮ ತಮ್ಮ ಈ ತರ ರೆಡಿ ಆಗಿ ಪೀಸ್ ಅಲ್ಲ. ನಾವೆಲ್ಲ ಹುಡುಗರು ಇಷ್ಟೇ ಹಿಂಗ ಹಾಕೊಂಡ್ ಹಿಂಗ್ ಬರ್ತೀರ. ಹುಡುಗಿರಿ ಇದಾರಪ್ಪ. ಎಷ್ಟು ಅವರ್ಗಳು ಗಟ್ಲೆ ಮಾಡ್ತಾರೆ ಅಂದ್ರೆ. ಜುಮ್ಮಿಗೆ ಏಮಂದ್ ಅನ್ಕೊಂಡ್ರ ಲವ್ ಜಾಸ್ತಿ. ಜುಮ್ಮಿ ಎಗ್ರೆ ಹಂಗೆ ಜಿಮ್ಮಿ ಎಗ್ರಿ ಬೈ ಸೈಡು. ಗೈಸ್ ಮತ್ತೆ ಕಾರ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಮತ್ತೆ ಈ ಜಾಗ ಸ್ವಲ್ಪ ರೆಡಿ ಆಗೈತಿ. ಈ ಕಡೆ ಅಂಗಡಿ ಮುಂದೆ ಫುಲ್ ರೋಡ್ ಎಲ್ಲ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಈ ಜಾಗ ಸ್ವಲ್ಪ ರೆಡಿ ಆಗಿದೆ. ಇನ್ನು ಯಾವ ಗ್ರಾಮ ಪಂಚಾಯತಿ ಮಾಡಿಲ್ಲ, ಇವರೇ ಕಾಸು ಕೊಟ್ಟು ಕಲ್ಲೆಲ್ಲ ಲೋಕಲ್ಸೇ ಮಾಡ್ಕೊಂಡಿರೋದು. ಗೈಸ್ ನನ್ನ ವಿಡಿಯೋ ನೋಡಿದ್ರಲ್ಲ, ಚಿಕ್ಕ ಪಾಪುಗಳಾಗಿದ್ದು ಇದೆಲ್ಲ ಬೆಳೆದ್ಬಿಟ್ಟವ್ರೆ. ಗೈಸ್ ಜಾಗಕ್ಕೆ ರೀಚ್ ಆಗಿದ್ದೀವಿ. ಅಲ್ಲಿ ನೋಡ್ರಿ ನಮ್ಮ ಮಾವ ಗಾಡಿ ಪಂಚರ್ ಆಗೈತೆನಾ? ಪಂಚರ್ ಆಗದೆ. ವಾಟ್ ಎ ಟೈಮಿಂಗ್ ಗೈಸ್. ನೋಡ್ರಿ ಅಲ್ಲದೆ ಮಾಮನ್ ಗಾಡಿ ಪಂಚರ್ ಆಗಿಲ್ಲದೆ.
ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ. ಇಲ್ಲಿವರೆಗೂ ಒಂದ್ ಪಂಚರ್ ಹೋಗ್ಬಿಟ್ಟಿದೆ. ಮಾಮ ಹೆಂಗಾಯ್ತು ಮಾಮ ಈ ದುರಂತ ಘಟನೆ? ಏನಾದ್ರು ಹೇಳಿಕೆ ಇದೆಯಾ? ಬಾಧೆ ಹೇಳ್ಬಿಟ್ಟು ಕೇಳ್ಬಿಟ್ಟು ಬರಲ್ಲ ಪಂಚರ್ ಆನಿ ಗಿನಿ ಇದ್ದೆ ಚುಚ್ಕೊಂಡಿರುತ್ತೆ ಹೋಗಿರುತ್ತೆ. ಓಕೆನಾ? ಎಲ್ಲ ಹೊಸ ಬಟ್ಟೆ ಹಾಕೊಂಡ್ ಬಂದಿತ್ತು, ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೈತೆ. ಆಂಟಿ ಅವರ್ ಯು? ಶೈನಿಂಗ್ ಎಲ್ಲ ಶೈನಿಂಗ್ ಬಟ್ಟೆ ಶೈನಿಂಗ್ ಹೊಡಿತೈತೆ ಅಂದೆ. ಅದ ಶೈನಿಂಗ್ ಹೊಡಿತೈತೆ. ಅಜಿತ್ ಸ್ವಲ್ಪ ಕಮ್ಮಿ ಹೊಡಿತೈತೆ. ಬಾಟಲ್ ಶೈನಿಂಗ್ ಹೊಡಿತೈತೆ ಅಜಿತ್. ಕಣ್ಣಿಗೆ ಹೊಡಿತೈತೆ. ಅಯ್ಯೋ ಮಿಣ ಅಂತ ನಾಯನ ಅಂತ ನಿದ್ದೆ ಮಾಡ್ತೈತಾ? ನಮ್ಮ ಮಾತೃಶ್ರೀ ಅವರ ಪಿತೃಶ್ರೀ ಅವರೇ ಏನಪ್ಪಾ ಇದೊಂದು ಸ್ವಲ್ಪ ಇಟ್ಕೊಂಡಿರೋ ನೀನು. ಫೈನಲಿ ಮಂಟಪಕ್ಕೆ ಬಂದಿದ್ದೀವಿ. ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ಸ್ ಏನಂತ ಅಪ್ಪ ಎಷ್ಟು ಮುಯ್ ತಂದಿದ್ಯಾ? ಏನಾರು ತಂದಿದ್ಯಾನ? ನಾವು ಗಂಡಿನ ಕೊಡೋದು. ಅಲ್ಲಲ್ಲಲ್ಲ ರಾತ್ರಿ 10 ಗಂಟೆ 10 ನಿಮಿಷ ಆಗೈತೆ, ಆದ್ರೂ ಕೂಡ ಮದ್ವೆ ಗಂಡು ಹೆಣ್ಣಿಗೆ ಫ್ರೀ ಇಲ್ಲ. ಇದನ್ನ ನೋಡಿ ಮದ್ವೆ ಆಗ್ಬೇಕು ಅಂತ ಅನ್ಸ್ತದ ಇಲ್ಲ. ಸುಮ್ಮನೆ ದೇವಸ್ಥಾನ ತಾಳಿ ಕಳ್ಕೊಂಡ್ ಬಿಡೋದು. ಮದ್ವೆ ಟೈಮಲ್ಲಿ ಕೂಡ ಇಷ್ಟು ರಾತ್ರಿ ಎಲ್ಲ ಎದ್ದಿದ್ದ ಫೋಟೋ ಇಟ್ಕೊಳಕ್ಕೆ? ಫುಲ್ ನೈಟ್ ಹೋಮದಲ್ಲಿ ಎಣ್ಣೆ ಹಾಕಿ. ಹೋಮ ಇರಲ್ಲ ಕಣ, ಹೋಮದ ಕೆಲಸ ಎಲ್ಲ ಬೆಳಗ್ಗೆ ಕಣ. ಫೋಟೋ ಶೂಟ್ ಮಾಸ್ ತಿಂದ್ರು ಮದ್ವೆ ಗಂಡ ಹತ್ರ ಹೋಗ್ಬಿಟ್ಟು ನಿನ್ ಗಂಡಿನ ಕಡೆಯವರ ಹೆಣ್ಣಿನ ಕಡೆಯವರ ಅಣ್ಣ ಗಂಡಿನ ಕಡೆ ಹೆಣ್ಣಿನ ಕಡೆ ನೀವು ಗಂಡಿನ ಕಡೆ ಹೆಣ್ಣಿನ ಕಡೆನಾ? ಚೆಕ್ ಚಾಲೆಂಜ್ ಇದ್ದಷ್ಟೇ. ಈ ಮದ್ವೆ ಗಂಡು ಹೆಣ್ಣಿಗೆ ಏನಾದ್ರು ಅಡ್ವೈಸ್ ಕೊಡ್ಬೇಕು ಅಂದ್ರೆ ಏನ್ ಹೇಳ್ತೀಯ? ಬೇಗ ಬಂದಿದ್ರೆ ಯಾಕಂದ್ರೆ ಮಸಾಲ ಪುರಿ ಸಿಗ್ತಾ ಇತ್ತು, ಪಾನಿಪುರಿ ಸಿಗ್ತಾ ಇತ್ತು, ಏನೇನೋ ಸಿಗ್ತಾ ಇತ್ತು. ಅಜ್ಜಿ ಏನಜ್ಜಿ ಊಟ ಮಾಡೋಣ ಮನೆಗೆ ಹೋಗೋಣ? ಬಾರೋ ಹೋಗ್ಲಿ ಅಂತ ನಂಗೆ ಪುಣ್ಯ, ನೀ ಅದೃಷ್ಟ ಕಾಣೋದು. ನೋಡ ನಾವು ಊಟ ಕುತ್ಕೊಂಡ್ಬಿಟ್ಟಿದ್ರೆ ಎಲೆ ಸಿಗ್ತಾ ಇರಲ್ಲ ನಿಂಗೆ. ಗೈಸ್ ಆಕ್ಚುಲಿ ಎಲ್ಲರೂ ಊಟ ಮಾಡಿದ್ರೆ ಬಿಸಿ ಇದ್ದಾರೆ. ಊಟ ಮಾಡೋಕೆ ಪೀಸ್ಫುಲ್ ಊಟ ಮಾಡಬೇಕು. ಇವೆಲ್ಲ ಸೈಡ್ಸ್ ಎಲ್ಲ ಇದೆ, ಗಮನ ಹೊರಟೋಗುತ್ತೆ. ನಾವು ಒಂದೊಂದಾಗಿ ತಗೊಂಡು ಹೋಗ್ಬಿಟ್ಟು ಸೇಫ್ ಜೊತೆ ನಿಕ್ಕಿರ್ಬೇಕು. ಆಹಾ ಅಣ್ಣ ನಾನೇನ ಮಾಡ್ತಿದ್ದೀನು? ನಾನು ವಿತೌಟ್ ಕ್ಯಾಮ್ರಾ ಮಾಡ್ತಿದ್ದೆ, ನೀನು ವಿತ್ ಕ್ಯಾಮ್ರಾ ಮಾಡ್ತಿದ್ಯಾ ಅಷ್ಟೇ. ಏನೋ ತೇಜ ಇಷ್ಟೊಂದು ಕೊಟ್ಬಿಟ್ಟಾರಲ್ಲ ನಿಂಗೆ. ಅದು ಬರೀ ಹುಡುಗಿರ್ ಕೊಡ. ನೈನಾ ಮನೆಗೆ ಇವತ್ತು 4 ಪ್ಲೇಟ್ ಬರ್ತೈತೆ, ಏನು ಅನ್ಸ್ತೈತೆ? ಏನು ಅನ್ಸಲ್ಲ. 4 ಪ್ಲೇಟ್ ಬಂದ್ರೆ 4 ಪ್ಲೇಟ್ಗೆ 8 ಪ್ಲೇಟ್ ವಾಪಸ್ ಕೊಡ್ತಾರೆ. A few inches later. ಪಾಯಿಂಟ್ಗೆ ಫಿಟ್ ಆದಂಗೈತೆ. ನಮ್ಮೇಲೆ ರೈಸ್ ಮಾಡಿದ್ರೆ ಒಳ್ಳೆ ಬ್ಯಾಕ್ಗ್ರೌಂಡ್ ಸೌಂಡ್. ಕೆಲ್ಸಕ್ಕೆ ಜನಗಳು ಜಾಸ್ತಿ ಇದ್ರೆ ಇಷ್ಟು ಬೇಗ ಕೆಲಸ ಆಗುತ್ತೆ ನೋಡಿ. ಡಿವಿಷನ್ ಆಫ್ ಲೇಬರ್ ಇಸ್ ಇಂಪಾರ್ಟೆಂಟ್. ಫ್ಲಾಟ್ ಅವಡೆ ಏಮಂತ ಏನ್ ಕಲ್ತಾ ಇವತ್ತು? ಸಕ್ಸಸ್ಫುಲಿ ಡನ್ ಗೈಸ್. ನಿಮ್ಮ ಗಾಡಿ ಏನಾದ್ರು ಪಂಚರ್ ಆದ್ರೆ ಇದು ಹೆಂಗ್ ಮಾಡ್ಬೋದು ನೋಡ್ಕೊಂಡಿರಲ್ಲ, ಮಾಡ್ಕೊಂಬಿಡಿ. ಪೀಸ್. ಸೊ ಗೈಸ್ ಕೆಲಸ ಎಲ್ಲ ಮುಗಿದ್ದು, ಸಕ್ಸಸ್ಫುಲಿ ಡನ್. ಈ ಕಾರ್ ತಗೊಂಡು ನಾವು ನಮ್ಮ ಮನೆಗೆ ಹೋಗ್ತೀವಿ, ನಮ್ಮ ಮಾವ ಅವ್ರ ಕಾರ್ ತಗೊಂಡು ಅವ್ರ ಮನೆಗೆ ಹೋಗ್ತಾರೆ. ಫೋಟೋ ಎಡ್ಸ್ಕೊಂಡ್ ಬರೋಣ ಅನ್ನೋಷ್ಟರಲ್ಲಿ ಹೋಗ್ಬಿಟ್ಟವ್ರೆ. ಮೇ ಬಿ ಅದೇ ಇರ್ಬೇಕು ಕಾರು. ಅಯ್ಯೋ ನನಗೆ ಸಿಕ್ ಮಾಡ್ತಾರಲ್ಲೇ. ಥ್ಯಾಂಕ್ ಯು. ನೋಡ್ದ ಆಂಟಿ ನೀನ್ ಇದ್ದಂಗೆ ಹೆಂಗ್ ಆಡ್ತಾವನೆ ನಿನ್ ಮನೇಲಿ. ನೀನ್ ಹೆಂಗ್ ಆಡಿರಲ್ಲ ಇವನು. ಯಾರು ಕೇಳ್ಕೊಂಡೆ ಆಂಟಿ? ನಮ್ಮ ಫ್ರೆಂಡ್ಗಳನ್ನೆಲ್ಲ ಅಮ್ಮಂಗೆ ಹೇಳೋಣ ಅಂದ್ರೆ ಅಮ್ಮ ನಂಬೋದೇ ಇಲ್ಲ ಅಂತದೆ. ನೀನಾದ್ರು ಕೇಳಿಸ್ಕೊ ಆಂಟಿ. ಮನೆಯವ್ರಿಗೆ ಗೊತ್ತಿಲ್ಲ ತೇಜ, ಅಣ್ಣಂದಿರ್ ತಮ್ಮ ಮುಂದೆ ಹೆಂಗಿರ್ತಾರೆ, ಬೇರೆಯವ್ರ ಮುಂದೆ ಹೆಂಗಿರ್ತಾರೆ ಅಂತ. ನಮ್ಮ ಅಣ್ಣ ಹೆವಿಯಾಗಿ ಬಿಹೇವ್ ಮಾಡ್ತಾನೆ ನೋಡಿ. ಇವಾಗ ನಿನ್ ಕಣ್ ಮುಂದೆ ಹೆಂಗ್ ಆಡ್ತಾ ಇದ್ದ, ಇಲ್ದೇ ಇದ್ದಾಗ ಇನ್ನೂ ಹೆವಿಯಾಗಿ ಆಡ್ತಾನೆ. ವ್ಯಕ್ತಿ ಬಿಸಾಕ್ಬಿಡ್ತಾನೆ ನನ್ನ. ಅವ್ನು ಏನಿಗೆ ಗೊತ್ತಾ ನೀನ್ ಎಲ್ದಿದ್ದೀನಿ ರಾತ್ರಿ ಟೈಮ್ ಎಷ್ಟು ಇವಾಗ ಹೇಳು? 11 ಗಂಟೆ 11 ಗಂಟೆ ನೀನ್ ಮೇನ್ ರೋಡ್ ಅಲ್ಲಿ ಗಾಡಿ ಓಡಿಸೋದ್ ಬೇಡ. ಅವನು ನಿನ್ ಸೇಫ್ಟಿ ಅಯ್ಯೋ ಹೇಳಿದ್ರೆ ಆಗ್ತಾ ಇರ್ಲಿಲ್ಲ. ಎಳ್ದ್ ಬಿಸಾಕಿದ್ರೆ ಆಯ್ತದಲ್ಲ. ನೀನ್ ಪುಸ್ತಕ ದುಡ್ಡಲ್ಲ ಅದ ನಾನು ಕುತ್ಕೊಂತೀನಿ ಅಂತ ಹೇಳ್ಬೋದಲ್ಲ. ಅಣ್ಣಂದಿರ್ ನಾನು ಬಿಟ್ಕೊಡಲ್ಲ. ಬಾಯ್ 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 ಬಾಯ್. ಅಂಡ್ ನಾವು ಇವಾಗ ಮನೆಗೆ ಬಂದ್ವಿ ಗೈಸ್. ಸೊ ವಿಡಿಯೋ ಒಂದು ಸ್ವಲ್ಪ ಎಂಡ್ ಮಾಡಬೇಕು. ನಮ್ಮ ಕಣ್ಣು ಹೆವಿ ಹೊಳಿತಿದೆ, ತಲೆಗೆ ಹೆವಿ ನಿದ್ದೆ ಬರ್ತಿದೆ. ಪರವಾಗಿಲ್ಲ, ನಿಮ್ಮ ವಿಷಯ ಅಂತ ಬಂದಾಗ ಸ್ವಲ್ಪ ಆ್ಯಕ್ಟಿವ್ ಹೋಗ್ತೀನಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅನಿಸುತ್ತೆ, ಸ್ವಲ್ಪ ರಾ ಕಂಟೆಂಟ್ಗಳು ಹಾಕಿದ್ದೀನಿ ಅಂತ ಅನಿಸುತ್ತೆ. ಯಾವ ಸೀನ್ ಇಷ್ಟ ಆಯಿತು ಅಂತ ನಿಮಗೆ ಒಂದು ಮೆನ್ಷನ್ ಮಾಡಿ ಟೈಮ್ ಲೈನ್ನ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವರ್ಷ ಇರೋರು ಹೇಳೋಕ್ಕಾಗ ಅಷ್ಟೇ. ನಾವೇನಾದ್ರು ಹೇಳ್ತೀಯಾ? ನಾನು ಏನು ಹೇಳಿಲ್ಲ, ಅದೆಲ್ಲೇನು ಗೊತ್ತಿಲ್ಲ ನನಗೇನು. ಸೊ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.